ನೀವು ಮನೇಲಿ ದಾಸವಾಳ ಟೀ ಮಾಡ್ಕೊಂಡು ಕುಡಿತೀರಾ? ಕುಡ್ದಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಹೆಲ್ದಿಯಾಗಿ ಕೂಡ ಇಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದಾಸವಾಳದ ಟೀಯಲ್ಲಿ ಆಂಥೋಸಯಾನಿನ್ ಎಂಬ ಉತ್ಕರ್ಷಣ ನಿರೋಧಕ ಸಸ್ಯವರ್ಣ ದ್ರವ್ಯ ಇದೆ. ಆದ್ದರಿಂದ ಇದರಲ್ಲಿ ಹೆಚ್ಚು ತಾಜಾತನ ತುಂಬಿರುವ ಕಾರಣ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಇಡೀ ದಿನ ನಾವು ಚೈತನ್ಯದಿಂದ ಕೂಡಲು ಹೆಲ್ಪ್ ಮಾಡುತ್ತೆ. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ದಾಸವಾಳ ಚಹಾನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ. ಆಂಟಿ ಆಕ್ಸಿಡೆಂಟ್ ಅಂಶ ತುಂಬ ಹೆಚ್ಚು ಇದೆ. ರಕ್ತದ ಒತ್ತಡ ನಿಯಂತ್ರಣಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡುತ್ತೆ. ಟ್ರೈಗ್ಲಿಸರೈಡ್ ಅಂಶ ಕಡಿಮೆ ಮಾಡುತ್ತೆ. ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುತ್ತೆ. ಕ್ಯಾನ್ಸರ್ ಸಮಸ್ಯೆಗೆ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಚರ್ಮದ ವಯಸ್ಸಾದ ಚಿಹ್ನೆ ಕಡಿಮೆ ಮಾಡುತ್ತೆ. ಹೈಡ್ರೇಟೆಡ್ ಆಗಿರಲು ಸಹ ಹೆಲ್ಪ್ ಮಾಡುತ್ತೆ. ಇನ್ನು ತಲೆ ಕೂದಲು ಬೆಳವಣಿಗೆಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗಲೂ ದಾಸವಾಳ ಟೀನ ದಿನಕ್ಕೆ 2 ಬಾರಿ ಕುಡಿಬೋದು. ಬೆಳಗ್ಗೆ ಮತ್ತು ರಾತ್ರಿ ಟೈಮಲ್ಲಿ, ಅಂದರೆ ಸಂಜೆ ಟೈಮಲ್ಲಿ ಕೂಡ ಕುಡಿಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಜಜ್ಜಿರುವಂತಹ ಶುಂಠಿ ಮತ್ತು ದಾಸವಾಳದ ಹೂವಿನ ದಳವನ್ನು ವಾಶ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು 2 ನಿಮಿಷ ಕುದಿಯೋದಕ್ಕೆ ಬಿಡಿ. ಬೇಕು ಅಂದರೆ ಸ್ವೀಟ್ಗೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಅಥವಾ ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಶುಗರ್ನ ಯೂಸ್ ಮಾಡಬೇಡಿ. ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದಾಗ ನಾವು ಹಾಗೆ ಕೂಡ ಕುಡಿಬೋದು. ಬೇಕು ಅಂದರೆ ಮಾತ್ರ ನೀವು ಹಾಕ್ಕೋಬೋದು. ಯಾಕಂದರೆ ಶುಂಠಿ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಇಲ್ಲ ಬೆಲ್ಲನೂ ಬೇಡ ಅಂತಂದರೆ ಈ ಥರ ಎಲ್ಲ ಕುದ್ದು ಅದು ಸ್ವಲ್ಪ ಕಲರೆಲ್ಲ ಬಿಟ್ಟಾಗ ಶೋಧಿಸೋ ಟೈಮಲ್ಲಿ ನೀವು ಹನಿ ಕೂಡ ಯೂಸ್ ಮಾಡ್ಬೋದು. ದಾಸವಾಳ ಟೀನ ಕೋಲ್ಡ್ ಟೀ ಮಾಡ್ತಿರೋದ್ರಿಂದ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೋತಿದ್ದೀನಿ. ಶೋಧಿಸಿರುವಂತಹ ಇದನ್ನು ಟೀನ ಇದರೊಳಗಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೋತಿದ್ದೀನಿ. ಈ ಟೈಮಲ್ಲಿ ಕೂಡ ನೀವು ಹನಿ ಹಾಕ್ಕೋಬೋದು, ಬೆಲ್ಲ ಯೂಸ್ ಮಾಡಿಲ್ಲ ಅಂದರೆ. ಬೆಲ್ಲ ಯೂಸ್ ಮಾಡದೆ ಕೂಡ ಹಾಗೆ ಕುಡಿಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಈವನ್ ಮಕ್ಳಿಗೂ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿದೆ. ವಯಸ್ಸಾದವರು ಕೂಡ ಕುಡಿಬೋದು. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೆಲ್ದಿಯಾಗಿರಿ ಎನಿ ಟೈಮ್. ಥ್ಯಾಂಕ್ ಯು.